ಈಗ ಬಿಎಂಟಿಸಿ ಬಸ್ ಪಾಸ್ ಅನ್ನು ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ಅಪ್ಲೈ ಮಾಡಬೇಕಾಗುತ್ತದೆ. ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಗಳೆಂದರೆ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ ಅಂದರೆ OTP ಪಡೆಯಲು, ಜೊತೆಗೆ ಆಧಾರ್ ನಂಬರ್ ಹಾಗೂ ಅದಕ್ಕೆ ಲಿಂಕ್ ಆದ ಮೊಬೈಲ್ ನಂಬರ್ OTP ಪಡೆಯಲು ಬೇಕಾಗುತ್ತದೆ. 10ನೇ ತರಗತಿ ಒಳಗಾದರೆ ಅಂದರೆ 1ರಿಂದ 10ನೇ ತರಗತಿಯಾದರೆ ಸ್ಯಾಟ್ಸ್ ನಂಬರ್ ನಮೂದಿಸಬೇಕಾಗುತ್ತದೆ. ಜೊತೆಗೆ ಶಾಲೆಯ ಪ್ರಿನ್ಸಿಪಲ್ನ ಕಡೆಯವರಿಂದ ಒಂದು ಅಪ್ಲಿಕೇಶನ್ ಫಾರ್ಮ್ಗೆ ಫಿಲ್ ಮಾಡಿಸಿ ಸೀಲ್ಸ್ ಮತ್ತು ಸಿಗ್ನೇಚರ್ ಹಾಕಿಸಿಕೊಂಡು ಬರಬೇಕಾಗುತ್ತದೆ. ಆ ಅಪ್ಲಿಕೇಶನ್ ಫಾರ್ಮ್ನ PDF ಲಿಂಕ್ ಅನ್ನು ಸಹ ನಾವು ಕಮೆಂಟ್ ಸೆಕ್ಷನ್ ನಲ್ಲಿ ಕೊಟ್ಟಿರುತ್ತೇವೆ. ಈ ಡಾಕ್ಯುಮೆಂಟ್ ಹಾಗೂ ಫೋಟೋ ಅನ್ನು ಸ್ಕ್ಯಾನ್ ಮಾಡಬೇಕಾಗುತ್ತದೆ. PUC ಡಿಗ್ರಿ ಹಾಗೂ ಉನ್ನತ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಾದರೆ ಫೋಟೋ ಮತ್ತು ಫೀಸ್ ರೆಸಿಪ್ಟ್ ಅನ್ನು ಸ್ಕ್ಯಾನ್ ಮಾಡಬೇಕಾಗುತ್ತದೆ. ಜೊತೆಗೆ UUCMS ನ ID ಅಥವಾ ರಿಜಿಸ್ಟರ್ ನಂಬರ್ ಅನ್ನು ನಮೂದಿಸಬೇಕಾಗುತ್ತದೆ. ಅಪ್ಲೈ ಮಾಡಲು ನಮ್ಮ ಸೇವಾ ಶುಲ್ಕ 100 ರೂಪಾಯಿ ಆಗಿರುತ್ತದೆ. ಅಪ್ಲೈ ಮಾಡಿದ ಮೇಲೆ ನೀವು ಕಾಲೇಜ್ನವರಿಂದ ಅಪ್ರೂವಲ್ ಪಡೆಯಬೇಕಾಗುತ್ತದೆ. ನಂತರ BMTC ಅವರು ಸಹ ನಿಮ್ಮ ಅಪ್ಲಿಕೇಶನ್ ಅನ್ನು ಅಪ್ರೂವ್ ಮಾಡಿದ್ದರೆ ಆಗ ಮತ್ತೊಮ್ಮೆ ವೆಬ್ಸೈಟ್ಗೆ ಲಾಗಿನ್ ಆಗಿ ಪಾಸ್ ಪಡೆಯಲು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬೇಕಾಗುತ್ತದೆ. ಅದನ್ನು ಸಹ ನಾವು ಮಾಡಿಕೊಡುತ್ತೇವೆ. HSRP ನಂಬರ್ ಪ್ಲೇಟ್ ಬುಕ್ಕಿಂಗ್ ಸಹ ನಾವು ಮಾಡಿಕೊಡುತ್ತೇವೆ. ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ ಎಂದರೆ ನಿಮ್ಮ ಗಾಡಿಯ RC ಕಾರ್ಡ್ ಅಂದರೆ ವೆಹಿಕಲ್ ನಂಬರ್, ಚಾಸಿಸ್ ನಂಬರ್, ಇಂಜಿನ್ ನಂಬರ್ ಈ 3 ಸಹ RC ಕಾರ್ಡ್ ನಲ್ಲಿ ಇರುತ್ತದೆ. ಗಾಡಿಯ ಓನರ್ನ ಹೆಸರು, ಅಡ್ರೆಸ್ ಹಾಗೂ ಫೋನ್ ನಂಬರ್, ಇಮೇಲ್ ID ಇದ್ದರೆ OTP ಪಡೆದು ಅಪ್ಲೈ ಮಾಡಬಹುದಾಗಿದೆ. HSRP ನಂಬರ್ ಪ್ಲೇಟ್ ಚಾರ್ಜ್ ನೀವು ಯಾವ ಗಾಡಿಯನ್ನು ಹೊಂದಿದ್ದೀರಿ ಅಂದರೆ ಕಾರ್, ಬೈಕ್, ಸ್ಕೂಟರ್ ಮತ್ತು ಯಾವ ಕಂಪನಿಯ ಗಾಡಿ ಇದರ ಮೇಲೆ ಅವಲಂಬಿತವಾಗಿರುತ್ತದೆ. ಇದು 400ರಿಂದ 700 ರೂಪಾಯಿ ಆಗಬಹುದು. 4 ವೀಲರ್ ಆದರೆ 1000 ರೂಪಾಯಿವರೆಗೂ ಆಗಬಹುದು. ನಮ್ಮ ಸರ್ವಿಸ್ ಚಾರ್ಜ್ ಅಂದರೆ ನಮ್ಮ ಶಾಪ್ಗೆ ಭೇಟಿ ಕೊಟ್ಟರೆ 100 ರೂಪಾಯಿ ಆಗಿರುತ್ತದೆ. ವಾಟ್ಸಪ್ ಮೂಲಕ ಅಪ್ಲೈ ಮಾಡುವುದಾದರೆ 150 ರೂಪಾಯಿ ಆಗಿರುತ್ತದೆ. ಪ್ರೈವೇಟ್ ಜಾಬ್ಗಳಿಗೆ ಪೊಲೀಸ್ ವೆರಿಫಿಕೇಶನ್ ಇದರ ಬಗ್ಗೆ ಕೆಲವರಿಗೆ ಗೊಂದಲವಿದೆ. ಇದು ಕರ್ನಾಟಕ ಸ್ಟೇಟ್ ಪೊಲೀಸ್ ನಲ್ಲಿ ಕರೆದಿರುವ ಜಾಬ್ ಅಲ್ಲ. ಇದು ನೀವು ಖಾಸಗಿ ಕಂಪನಿಯಲ್ಲಿ ಜಾಬ್ಗೆ ಹೊಸದಾಗಿ ಸೇರಿದ್ದರೆ ಪೊಲೀಸ್ ವೆರಿಫಿಕೇಶನ್ ಮಾಡಿಕೊಂಡು ಬನ್ನಿ ಎಂದು ಹೇಳುತ್ತಾರೆ. ಅದನ್ನು ನಾವು ಅಪ್ಲೈ ಮಾಡಿಕೊಡುತ್ತೇವೆ. ಇದನ್ನು ಸಹ ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ಅಪ್ಲೈ ಮಾಡಬೇಕಾಗುತ್ತದೆ. ಬೇಕಾಗುವ ಡಾಕ್ಯುಮೆಂಟ್ಗಳೆಂದರೆ ID ಪ್ರೂಫ್ ಅಂದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, DL ಇತ್ಯಾದಿ. ಅಡ್ರೆಸ್ ಪ್ರೂಫ್ ಆಧಾರ್ ಕಾರ್ಡ್ ನಲ್ಲಿ ಇರುವ ಅಡ್ರೆಸ್ಗೆ ವೆರಿಫೈ ಆಗಬೇಕಾದರೆ ಆಧಾರ್ ಕಾರ್ಡೇ ಸಾಕಾಗುತ್ತದೆ. ಇಲ್ಲವಾದರೆ ನೀವು ಯಾವ ವಿಳಾಸದಲ್ಲಿ ಇದ್ದೀರೋ ಅದರ ಪ್ರೂಫ್ ಬೇಕಾಗುತ್ತದೆ ಅಂದರೆ ರೆಂಟಲ್ ಅಗ್ರಿಮೆಂಟ್, ಎಲೆಕ್ಟ್ರಿಕ್ ಬಿಲ್ ಇತ್ಯಾದಿ. ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಸ್ಕ್ಯಾನ್ ಮಾಡಬೇಕಾಗುತ್ತದೆ. ಡಿಪಾರ್ಟ್ಮೆಂಟ್ನವರ ಶುಲ್ಕ 450 ರೂಪಾಯಿ ಆಗಿದೆ ಮತ್ತು ನಮ್ಮ ಸರ್ವಿಸ್ ಶುಲ್ಕ ಶಾಪ್ಗೆ ಭೇಟಿ ಕೊಟ್ಟರೆ 100, ವಾಟ್ಸಪ್ನಲ್ಲಿ ಅಪ್ಲೈ ಮಾಡುವುದಾದರೆ 150 ರೂಪಾಯಿ ಆಗಿರುತ್ತದೆ. ಈ ಎಲ್ಲ ಜಾಬ್ಗಳಿಗೆ ಅಪ್ಲೈ ಮಾಡಲು ಹಾಗೂ ಈ ಎಲ್ಲ ರೀತಿಯ ಅಪ್ಲಿಕೇಶನ್ಗಳನ್ನು ಹಾಕಿಕೊಡಲು ನೀವು ನಮ್ಮ ಶಾಪ್ಗೆ ಭೇಟಿ ಕೊಡಬಹುದು. ಇಲ್ಲವಾದರೆ ವಾಟ್ಸಪ್ ಮೂಲಕ ಸಂಪರ್ಕಿಸಿ ಡಾಕ್ಯುಮೆಂಟ್ಗಳನ್ನ ಕಳಿಸಿದರೆ ನಾವು 50 ರೂಪಾಯಿ ಹೆಚ್ಚುವರಿ ಶುಲ್ಕವನ್ನು ಪಡೆದುಕೊಂಡು ಅಪ್ಲೈ ಮಾಡಿಕೊಡುತ್ತೇವೆ.